ನಿಮ್ಮೆದುರಿಗೆ ಸ್ವರ ಎತ್ತಿ ಮಾತಾಡುವ ಧೈರ್ಯ ಯಾವ ಮಕ್ಕಳಿಗಾದ್ರೂ ಉಂಟಾ? ವಿಜಯ ಜಗಮಲ್ಲ ಮಾತಾಡ ಕದನ ಕೊಕ್ಕಕೋಲ ಜಗಜ್ಜಟ್ಟಿ ಜಗ್ಗು ಶಕ್ತಿ ಅಪ್ಪ ಜಗಜ್ಜಟ್ಟಿ ಮತ್ಸರಗಳ ಆಧಾರ ಸ್ತಂಭಯ ಮಹಾಮಲ್ಲ ಕೀಚಕ. ನೀವು ಬರೀ ಕೀಚಕ ಅಲ್ಲ, ಇದು ಚಿಟ್ಟಾಣಿ ಕೀಚಕ. ಅದು ಒಂದು ಏನು, ಈ ಕೀಚಕ ಏನು ಮಾಡಿದ್ದಾನೆ ಅದು ಬೇಕಾದ. ಹೌದು, ದಂಡಯಾತ್ರೆ ಕೈಗೊಂಡಿದ್ದಾನೆ. ದಂಡಯಾತ್ರೆ ಎದುರಾದ ಅವರ ತಲೆಯನ್ನೊಮ್ಮೆ ಬೇಕಾದ ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡು ಬಂದ. ಕಪ್ಪ ಕಾಣಿಕೆಯನ್ನ ಅಕ್ಕನ ಭಂಡಾರಕ್ಕೆ ಒಪ್ಪಿಸಿದ್ದೆ. ಹೌದಾ? ಎಲ್ಲಿರುತ್ತೆ ಅವರು? ನನ್ನ ಅಕ್ಕವನ್ನು ನೋಡಬೇಕು. ನನ್ನ ಅಕ್ಕ ನೋಡಿದ್ರೆ ಎಷ್ಟು ತಿಂಗಳಾಯ್ತು? ಸಾಧಾರಣ 1 ತಿಂಗಳ ಮೇಲೆ ಆಯ್ತು. 10 ತಿಂಗಳಾಯ್ತು. ಆದ್ರಿಂದ ಅಕ್ಕವನ್ನು ನೋಡ್ಬೇಕು. ನೋಡಿದ್ರೆ ಹೇಗೆ? ಇಲ್ಲಿಯವರೆಗೆ ಈ ವಿಜಯ ಕಂಡವನಲ್ಲ. ಆದ್ರೆ ನಿಮ್ಮನ್ನು ಮೆಚ್ಚಬೇಕು. ಯಾಕೆ ಗೊತ್ತುಂಟಾ? ಇವತ್ತು ಎಷ್ಟು ಜನ ತಮ್ಮಂದಿರು ನಿಮ್ಮ ಆದರ್ಶವನ್ನು ಪಾಲಿಸ್ತಾರೆ. ಅಕ್ಕನನ್ನು ನೋಡ್ಲಿಕ್ಕಾಗಿ ಎಷ್ಟು ಚಂದ. ಆದ್ರೆ ಕೆಲವರು ಹಾಗಲ್ಲ. ಪಕ್ಕದ ಮನೆ ತೊಂಗಿಯನ್ನು ನೋಡ್ಲಿಕ್ಕೆ ಇಷ್ಟು ಚಂದ ಮಾಡ್ಕೊಂಡು ಹೋಗ್ಬಿಟ್ಟು ನಿಂದ ಆಗಲ್ಲ. ಅಕ್ಕನನ್ನು ನೋಡ್ಲಿಕ್ಕೆ ಈ ರೀತಿಯಾದ ಶೃಂಗಾರ, ಅಕ್ಕನ ಮೇಲೆ ಇಟ್ಟ ಪ್ರೀತಿ, ಅದರಲ್ಲೂ ಇವತ್ತು ನಿಮ್ಮನ್ನು ನೋಡುವಾಗ ಮುಂಡಾಸ. ಹಾಗೆ ಮುಂಡಾಸ. ಅದು ಮುಂಡಾಸ ಅಲ್ಲ, ಅದು ಮುಂಡಾಸ. ಮುಂಡಾಸ ಹೇಗೆ ನೋಡಿ. ಇದು ರುಂಡ. ರುಂಡಕ್ಕೆ ಕಟ್ಟಿದ್ರಿಂದ ಅದು ರುಂಡಾಸು. ಕೆಲವರಾದ್ರೆ ಅದನ್ನು ಕಟ್ಟುವುದು. ನಿಮ್ಮನ್ನು ನೋಡುವಾಗ ಹಾಗಲ್ಲ. ಅದು ತಲೆಯಲ್ಲ ಹುಟ್ಟಿ ಭುಜಕ್ಕಿಂತ ಹೇಗ ಅಲ್ಲ, ಅಲ್ಲ ಭುಜಕ್ಕಿಂತ ಹೇಗ ಅದು ಇರುವುದರಿಂದಲೇ ನಿಮ್ಮ ಭುಜಕ್ಕೆ ಬಂದು ಕೀರ್ತಿ. ಅಷ್ಟೇ ಅಲ್ಲ, ಮುಂಡಾಸಕ್ಕಿಂತ ಕೆಳಗೆ ಭುಜಕ್ಕಿಂತ ಸ್ವಲ್ಪ ಮೇಲೆ ಹೋಗಿ ಮಾಡಿದ್ರೆ ನಿಮ್ಮ ಹಣೆಯಲ್ಲಿ ರಾರಾಜ ಸುತ್ತಿರುವಂತಹ ಚಿಲ್ಕ. ಯಾವ ಚಿಲ್ಕುವ? ತಿಲಕ. ಅದು ಲೋಕಮಾನ್ಯ ತಿಲಕ. ಹೊರಟ ತಕ್ಷಣ ಕೆಲವು ತಿಳಿಬೇಕು. ಹೌದು, ಎದೆ ಹಾಲಾಗ ಎದೆ ಹಾಲನ್ನು
ಪಿತಾಂಬರ ಸೇರಿಕೊಂಡಿದ್ದ ನಕ್ಷತ್ರಗಳೆಲ್ಲವೂ ಪೀತಾಂಬರದಲ್ಲೇ ಮನೆ ಮಾಡಿದ ರೀತಿಯಲ್ಲಿ ಪಳ 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 ಹೊಳಿತಾ ಇನ್ನು ಈ ಗೀತೆಗೆ ಅವಸರವಾಗಿ ಅವರ ನನ್ನ ಅಕ್ಕನ ನೋಡೋದಕ್ಕಾಗಿ ಹೊರಟವನ ಸರಿ ಒಡೆಯ ಹೌದೇನ ಹೋಗುವ ಕ್ರಮ ಪದ್ಧತಿಗಳು ಇವೆಲ್ಲ ಉಂಟು ಹೇಗೆ ನಮ್ಮ ನಾಡ ನಮ್ಮ ನುಡಿ ನುಡಿ ಬೆಕ್ಕತ್ತು ಕಾಮಿರುತ್ತೆ ಹೋಗಿದ್ರೆ ಹೇಗ
ಪುಷ್ಪವೃಷ್ಟಿ ಪುಷ್ಪವೃಷ್ಟಿ ಪುಷ್ಪ ಇದೇನಂತ ಗೊತ್ತಾಯ್ತು. ಯಾವುದು? ನಿಮಗೆ ಹೆದರಿರುವಂತಹ ದೇವೇಂದ್ರ ಮೇಲಿಂದ ಕೆಳಗೆ ಹೂವನ್ನ ಬೀಳಿಸ್ತಾ ಇದ್ದಾನೆ. ಯಾಕೆ? ಕೀಚಕ ಎಷ್ಟೊತ್ತಿಗೆ ಮೇಲ್ ಬರ್ತಾವ ಅಂದ್ರೆ ಇದ್ರ ಅರ್ಥ ಹಾಗಲ್ಲ. ಅಂದ್ರೆ ಇಲ್ಲಿರುವವರೆಲ್ಲರ ತಲೆಯನ್ನು ಬೇಕಿದ್ದೀರಿ. ಯಾವಾಗ ಕೀಚಕ ಬಂದು ದೇವಲೋಕವನ್ನ ಸ್ವಾಧೀನ ಪಡಿಸ್ತಾರೆ ಗದ್ದೆ ಕೈ ಕೊಟ್ಟೆ ಒಡೆಯ ಕುಂಬಳೇನೇನು ಅಲ್ಲ ದೇವೇಂದ್ರ ಅಲ್ವಾ? ಯಾಕೆ ಕೆಲಸ ಉಪ್ಪರಿಗಲ್ಲಿರುವಂತಹ ಹೆಣ್ಣು ಮಕ್ಕಳು ನಿಮ್ಮನ್ನು ಚಪ್ಪರಿಸಿ ನೋಡ್ತಾ ಯಾಕೆ ಹೋಗ್ತಾ ಇದ್ದಾರೆ? ಯಾಕೆ ಈ ಚಕ್ರಿ ಮದುವೆ ಆಗ್ಲಿಲ್ವಾ? ವಿಜಯನಿಗೂ ಮದುವೆ ಒಂದಾಗಲಿಲ್ಲ. ಗೊತ್ತಿಲ್ಲ ನಿಮ್ಮೊಟ್ಟಿನ ಇರುವುದಲ್ಲ ನನಗೂ ಆಗ್ಲಿಲ್ಲ ಅಂತ ಅವರಿಗೆ ಗೊತ್ತು. ಸಾವಿರ ಕಣ್ಣುಗಳನ್ನು ನೋಡ್ತಾರೆ. ಅದರಲ್ಲಿ ನೂರಾರು ಕಣ್ಣುಗಳು ನನ್ನನ್ನೂ ನೋಡ್ತಾ ಉಂಟು. ನಾನು ಎಲ್ಲಿ ನೋಡ್ಬೇಕಾ? ಒಳ್ಳೆ ನೋಟು ಬಾಬಾ
ನೀವು ಹೋಗಿ ಹೋಗಿ ಒಂದು ಹೆಣ್ಣಿನ ಕಾಲಿಗೆ ಬೀಳುವುದಾ? ಅಕ್ಕ ಉಂಟಾಯಿ ಇನ್ನೊಂದು ಅರ್ಥ ತಿಳಿತು. ಏನು? ನನಗೆ ತುತ್ತನವನ್ನು ನೀಡಿದ ಹೌದು. ಅಕ್ಕ ಅವಳು ತಾಯಿಯ ಸಮಾನ. ಅಕ್ಕಮ್ಮ. ಅಕ್ಕಮ್ಮ ಊರಿಗೆ ಅವಸನಾದರೂ ತಂದೆಗೆ ಕಂದ. ಹೌದಾ? ತಿಳಿತಮ್ಮ. ಹೋಗಿ ಒಂದಿಸೋಣ. ಸರಿ ಮಾಡಿ. ನೀವೇ ಹೇಳ್ತಲ್ಲ ಒಡೆಯ, ಅಕ್ಕ ಅಂತ ಹೇಳಿದ್ರೆ ದೇವರಿಗೆ ಸಮಾನ ಅಂತ. ನಾವು ಯಾವತ್ತು ದೇವರಿಗೆ ಕಾಯಿಯನ್ನ ಹೊರತು ನಾವು ಹೀಗೆ ಇರ್ತೇವೆ ಬಿಟ್ರೆ ಹೀಗೆ ಇರುವುದಿಲ್ಲ. ಹಾಗಾಗಿ ನನ್ನ ಈ ಕಾಯಕವನ್ನ ಆ ದೇವರಿಗೆ ಮಂಡಿ ಬೇಕು ಒಡೆಯ, ಮಂಡಿ. ಹಾಗ ಅಕ್ಕವು ನಮೋ ನಮಃ. ಅಲ್ಲೇ ಸರಿ. ನಮ್ಮ ಕೀಚಕ ತಂದೆಯ ಬಾ, ನಮ್ಮ ಭಾಗ್ಯದ ಕಣಿಯೇ ಬಾ. ಏನು ಸಾಯ್ತು, ಏನು ಸಾಯ್ತು, ಏನು ಸಾಯ್ತು? ಯಾರು ಸಾಧ್ಯ ಅದಲ್ಲ ಸಾಹಿತ್ಯ ಏನು ಸಾಯ್ತು? ಅಕ್ಕ ಹೇಳಿದ್ದೇನು? ತಮ್ಮ ಪಾಪ ಕುಳ್ಳಿರು ಎಮ್ಮ ಭಾಗ್ಯದ ಕಿಣಿಯೇ ಅನ್ನತ್ರೆ ಅದಲ್ಲ ಖಣಿಯ ಬಾಬಾ ಕುಣಿಯಲ್ಲ. ಮತ್ಸರವಿದ ಆಧಾರ ಸ್ತಂಭನ. ಹೌದು. ಭಾಗ್ಯದ ಹೊಂಡ ತೋಟವು ಯಾರ? ಹೊಂಡ ತೋಡಿದ್ದು ನೀವು. ಹೊಣ್ಣಾಟವ ಮೊನ್ನೆ ಆಗ್ತವ ನಾನು ಬಿಡ್ಲಿಕ್ಕಿಲ್ಲ ಇಲ್ಲಿ. ನೋಡಿದೀಯಾ ಈ ಅಕ್ಕನ ಕುತ್ತಿಗೆ ಎಷ್ಟು ಉದ್ದವಾಗಿದೆ ಅಂತ? ಹೌದು. ಏನು? ಅಕ್ಕನ ಕುತ್ತಿಗೆ ಅನ್ನುವುದು ಪಕ್ಕನ ಕುತ್ತಿಗೆ ರೀತಿಯಾಗಿದೆ. ತಮ್ಮ ಎಷ್ಟೊತ್ತಿಗೆ ಬರ್ತಾನೆ ಅಂತ ತಮ್ಮನ ನಿರೀಕ್ಷೆಯಲ್ಲಿ ಇಣುಕಿ ಅಕ್ಕನ ಕುತ್ತಿಗೆ ಅನ್ನುವುದು ಪಕ್ಕನ ರೀತಿಯಾಗಿದೆ. ಅಂದ್ರೆ 10 ತಿಂಗಳಾಗಿತ್ತಲ್ಲ. ಆದರೆ ಮನೆ ಬಿಟ್ಟು ಹೋಗುವ ಕೆಲವು ಸಮಯಗಳೇ ಕಳೆದು ಹೋಯಿತು. ಆದ್ರೂ ನನ್ನ ನಿರೀಕ್ಷೆಯಲ್ಲೇ ಇದ್ದವಳು ನಾನು. ಆದ್ರೂ ಸಂತೋಷ ವಿಷಯವನ್ನು ಕೇಳುವ ಆಸೆ ನನಗೆ. ತಮ್ಮ ಕೀಚಕ ದಿಗ್ವಿಜಯಕ್ಕಿಂತ ಹೋದವನು ನೀನು. ನಿನ್ನ ದಿಗ್ವಿಜಯದ ವಾರ್ತೆ ಹೇಳಿದ್ರೆ ಕೇಳುವ ಆಸೆ ನನಗೆ. ದಿಗ್ವಿಜಯ ದಿಗ್ವಿಜಯ ಏನು ಮಾಡಿಲ್ವ? ಏನು ಅಲ್ಲ ಅಂತಲ್ಲ. ನಮ್ಮನ್ನೇ ನಾವು ಹೊರಟು ದಿಗ್ವಿಜಯ ಹೋದ ಕಾಲ ನಾವು ಪಟ್ಟ ಶ್ರಮ ಏನೇನು ಚೆನ್ನಾಗಿ ತಿಳಿದಿ. ಹೌದೌದು. ಹೇಳ ಅಲ್ಲಿರುವಂತ ಕೃಪಲ ಮಂಡಿಯನ್ನು ಶ್ರೀಗಂತ ಶ್ರೀಗಂಧರ ತಲೆಯನ್ನು ಮೆಟ್ಟಿ ಎಲ್ಲರೂ ಸದನಲ್ಲಿದ್ದಾರೆ. ಅಷ್ಟೇ ಅಲ್ಲ, ಧ್ವಜವನ್ನು ಮುಗಿದು ಸ್ತಂಭವನ್ನು ಹಾರಿಸಿ ಬಂದಿದ್ದಾರೆ. ಪತಾಕೆ ಹುಡುಗ ಕಂಬ ಹುಡುಗ ಪತಾಕೆ ಹಾರಿಸಿ ಬಂದಿದ್ದಾರೆ. ಈಗ ಯಾವ ಊರನ್ನು ಹೋದ್ರು ನಿಮ್ಮ ಸ್ತಂಭದ ಪತಾಕೆ ಯಾವ್ದು ಹಾರ್ದು? ಇವ್ರ ಪತಾಕೆ ಕೆಂಪು ಬಣ್ಣದ್ದು. ಕೀಚಕ ಹೋದವ್ರಿ ವಿಜಯ ವೇದ ಪತಾಕೆ ಹಾಡ್ತಾ ಉಂಟು. ಹೌದಾ? ನನ್ನ ತಮ್ಮ ಅಷ್ಟು ಮಾಡಿದ್ದಾನೆ, ನೀನು ಏನು ಮಾಡಲಿಲ್ಲ? ನಾನು ಗೌರವಟ್ಟಿಗಲ್ವ ತಮ್ಮ, ನಾನು ಮಾಡಿದ್ದೇನೆ. ಆ ರಣಭೂಮಿಯಲ್ಲಿ ಕೆಲವರ ಕೈಯನ್ನು ಕಡಿದೆ, ಮತ್ತೆ ಕೆಲವರ ಕಾಲನ್ನು ಕಡಿದೆ, ಮತ್ತೆ ಕೆಲವರು ಬೆರಳನ್ನು ಕೊಚ್ಚಿ ಹೀಗೆ ಅವರ ಕಡಿಮೆ ನಿಮಗೆಲ್ಲ ಕೊಚ್ಚ ಆದ್ರೂ ನಿಂತೇನೆ ಮಾತಾಡ್ತಾ ಇದ್ದೇನೆ. ಒಂದು ಕೆಲವು ಸಮಯ ಆಯ್ತು. ಅದೇ ಕುಳಿತುಕೊಳ್ಳು.
ನಾವು ಬರುವಾಗ ವ್ಯವಸ್ಥೆ ಇಲ್ಲದಿದ್ರೆ ಹಾಗಾಗಿ ಬರುವ ದಾರಿ ಮಧ್ಯದಲ್ಲೇ ತಣ್ಣೀರನ್ನು ಬಿಸಿ ಮಾಡಿ ತಣಿಸಿಕೊಂಡು ಬಂದಿದ್ದೀವಿ. ನಾವು ಕುಡಿಯುವಾಗಲೇ ತಿನ್ನುವುದು, ತಿನ್ನುವಾಗಲೇ ಕುಡಿಯುವುದು. ತಾಂಬೂಲ ಬೇಕು, ಆದ್ರೆ ಮಧು ಉಂಟಾ? ಹೊಳೆದುಂಟ ಹೋದ್ರದ್ದು ಅದೆಲ್ಲ ಮಧು, ಜೇನುತುಪ್ಪ. ಸಭೆಯನ್ನು ಕಾಣಲು ಕೆಲಸ ನೋಡ್ತೇನೆ. ಯಾಕೆ? ಅವರ ಮೇಲಿರುವಂತ ಭಕ್ತಿಯಿಂದ ಅಪ್ಪಣೆ ಆಗ್ತದೆ ಎನ್ನುವುದಾಗಿ ಅವರು ತೋರ್ತಾ ಇದ್ದಾರೆ. ವಿಠಲ್ಗೆ ಚೋದ್ಯ ಮಾಡಪ್ಪ. You
ಎಡಭಾಗಕ್ಕೆ ಕುಳಿತು ನೋಡ್ದೆ ನೋಡ್ತಾ ಇದ್ದೇನೆ. ಎಷ್ಟು ಎಷ್ಟು ಅಂದು ಇವಳು ಯಾವ ಇವಳು ಇವಳ ಎಷ್ಟು ಚಂದ ಇನ್ನು ಇವಳ ಅಮ್ಮ ಎಷ್ಟು ಚಂದ. ಅಮ್ಮ ಚಂದ ಇದ್ರೆ ಹೌದು. ಇವಳು ಯಾವ ಲೋಕ ಸತ್ಯ ಆಯ್ತು ಯಾರಿರ್ಬೋದು? ಸ್ವರ್ಗಲೋಕದ ಅಫಿಸರ್ ಸ್ತ್ರೀಯರಿರ್ಬೋದೇ? ಸ್ವರ್ಗಲೋಕದ ಅಫಿಸರ್ ಸ್ತ್ರೀಯರು, ಅಪ್ಸರಾ ಸ್ತ್ರೀಯರು, ರಂಬೆ, ಗೊಂಬೆ, ಊದ್ಬತ್ತಿ, ಹಿಟಾಚಿ, ಗ್ರಂಥಾಚಿ, ಆಂಬುಲೆನ್ಸ್, ಅಲಂಬುಸೆ ಬರ್ಲಿಕ್ಕಿಲ್ಲ. ಹೌದು ನೋಡಿ. ಯಾರು ಇವಳನ್ನ ನೋಡ್ತಾ ಇದ್ರೆ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ, ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ, ಮಗದೊಮ್ಮೆ ನೋಡಿದರೆ ಮತ್ತು ಹಲವು ಬಾರಿ ನೋಡಬೇಕಾದಂತಹ ರೂಪರಾಶಿ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ನಿಮ್ಮ ಅಕ್ಕಮ್ಮನ ಈ ಕಡೆ ಇರುವಂತಹ ಈ ಹೆಣ್ಣಿನ ಸೌಂದರ್ಯವನ್ನು ಹೊಡಿತಾ ಇದ್ರೆ ಮಾತುಗಳೇ ಹೊರಡ್ತಾ ಇಲ್ಲ. ಒಡೆಯ ನಾನು ಇವಳನ್ನು ಹೋಗ್ತಾ ಇದ್ದೆ, ನಾನು ಇವಳನ್ನು ನೋಡ್ತಾ ಇದ್ದೆ. ಸಾವಿರ ಕಣ್ಣು ನನ್ನನ್ನು ನೋಡ್ತಾ ಇದ್ದೆ, 100 ಕಣ್ಣು ನನ್ನನ್ನು ನೋಡ್ತಾ ಇದ್ದೆ. ಲತ್ತಿ ಮನ್ಮಥ ಹೇಳಿ. ಹೌದು, ಲತ್ತಿಯಾಗಿ ಆ ರತಿಯೇ ದರಗಿಳಿದು ಬಂದರೆ, ಆ ರತಿಯೇ ದರಗಿಳಿದಲ್ಲಿ ರತಿಯ ಸೌಂದರ್ಯ ಅತ್ತಿನ ಸುಳ್ಳು ಸತ್ಯದ ಸ್ವಾಭಾವಿಕ ಆಚರಣೆ. ಯಾರು 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 ಒಂದು ಸಂದರ್ಭ ದ್ರುಪದ ದೇಶಕ್ಕಾಗಿ ಹೋದವು. ದ್ರುಪದ ಸುತ್ತ ದ್ರೌಪದಿ ಇವಳಾಗಿರ್ಬೋದು. ಯಾರು ಯಾರು ಅಂತ
ನಮ್ಮಲ್ಲೇ ತರ್ಕ ಮಾಡಿದ ಉತ್ತರ ಸಿಗ್ತದ? ದ್ರೌಪದಿಯ ಪಾಂಡವರ ಧರ್ಮ ಬರುವ ಹಾಗಿರು. ಹಾಗಿದ್ರೆ ಇವಳು ಯಾರು? ಹೌದು. ಇವಳು ಆಭರಣ ಸುಂದರಿ. ಅವಳು ಆಭರಣ ಸುಂದರಿ. ಇವಳು ನಿರಾಭರಣ ಸುಂದರಿ. ಹೌದು ಒಡೆಯ. ಸರಿ. ಬಹಳ ಪ್ರಕಾಶ ಅವಳಿಗೆ ಆದರೆ ನಿನ್ನ ಪ್ರಶ್ನೆ ಬಹಳ ಉದ್ದವಾಗಿದೆ. ಚುಟುಕಾಗಿ ಉತ್ತರ ನಾನು ಕೊಡ್ತೇನೆ. ತುಂಬಿದ ಹೆಣ್ಣು ಮಕ್ಕಳೇ ಇದ್ದಾರೆ. ಯಾರಿಗಿಂತ ನೀನು ಕೇಳ್ತಾ ಇಲ್ಲ. ನನ್ನ ಎಡಭಾಗದಲ್ಲಿರುವಂತಹ ಸೌಂದರ್ಯ ಗುರುತಿನ ಬಗ್ಗೆ ಮಾತಾಡ್ತಿದ್ದೆ ಯಾರು ಕೇಳ್ತಾ ಇದ್ದೀಯ? ನಿಜ ತಮ್ಮ ಆ ಹೆಣ್ಣು ಸುದ್ದಿ ನಿನಗೆ ಬೇಡ. ಯಾಕೆ? ಅವಳು ನಮ್ಮ ನಾಡಿನವಳು ಅಲ್ವೇ ಅಲ್ಲ, ಅಂದ್ರೆ ಮೇಲಿನವಳು. ಕೆಲವೊಮ್ಮೆ ಹಾಗೆ ಮೇಲಿನ ಕೆಲ ಹೋಗ್ಬೇಕಾಗಿದ್ದು ಮೇಲೆ ಆಗಿರ್ತದೆ. ಅಂದ್ರೆ ಗಂಧರ್ವರು ಮದುವೆ ಆಗಿದೆ, ಗೊಬ್ಬರ ಇದ್ದಲ್ಲ 5 ಗಂಡಂದಿರು. 5 ಜನ ಹೋಗ್ಬೇಡಿ. 5 ಜನ ಅವಳು 6 ಆದರೆ ಅತಿ ಭರಾಟದ ಗಂಡಂದಿರು. ಅವಳ ತಟ್ಟೆಗೆ ಹೋದ್ರೆ ನನ್ನ ಪ್ರಾಣಕ್ಕೆ ಗಂಡಗಾಗ್ತದೆ. ಬೇಡ ಅದು ಸಿಗೋದಿಲ್ಲ. ಅವಳು ಹೇಗೆ ಬಂದಿದ್ದೆ? ಒಂದು ಮರ್ಯಾದೆ ಇದ್ದ ಸ್ಥಳದಲ್ಲಿ ಇರಬೇಕು. ಹೌದು, ಅರಕ್ಷಣೆ ಇರಬಾರ್ದು. ಸರಿ. ಹೋಗ
ಇದು ನಮ್ಮ ಮನೆ, ನಮ್ಮ ಮನೆಯವಳೆ. ನಮ್ಮ ಮನೆಯ ಹಾ. ಪರಚಾರನೆಯ ಸಿಗುತ್ತ ಯಾಕೆ? ಐವರ ನಲನ್ ಹಾ. ಅವಳದ್ದೇನೆ ಹಾ. ಬಳಲಿದ್ದೇನೆ, ಬೆಂದಾಗಿದ್ದೇನೆ ಹಾ. ಅವಳದ್ದೇನೆ. ಹಾ. ಇಷ್ಟು ಸೋತದ್ದು ಹೌದು. ಬಳಲತ್ತಿಲ್ಲ. ಹಾ. ಅಂದು ಹಾ. ದಂಡಯಾತ್ರೆ ಕೈಗೊಂಡಾಗ ಸಹ ಹಾ. ಬಳಲತ್ತಿಲ್ಲ. ಹೌದು. ಯಾಕೆ ಆಯಾಸ? ಹಾ. ಐವರ ನಲನ್ ಬೆಳಗಾಗಿದ್ದೇನು ಹೇಳ ಸುಂದರ ಹೇಳ ಸೂರ್ಯನ ವೈದ್ಯ. ಕೋಳಿ ಕೂಗಿದ್ದೇನು ಹೋಗಿ ಹೋಗಿ ಕೆಲವು ಇದನ್ನೆಲ್ಲ ಕರ್ಕೊಂಡು ಬಿದ್ದಿದ್ದೀರಲ್ಲ. ಹಾ. ಸಭೆಯಿದ್ದಲ್ಲ. ನೀವು ಸ್ವಲ್ಪ ಸಮಯ ಉಳ್ಕೊಳ್ಳಿ. ಒಡೆಯ, ಬೆಳಗಾಯಿತು. ತಡೀತಾ ಇದೆಯಾ? ಅಲ್ಲಿಗೆ ಈ ಸಮಯದಲ್ಲಿ ಹೋಗಿ ಸರಿಯಾಗಿ ಕೇಳ್ತಾ ಇದ್ದೀರಾ? ಅಲ್ಲಿಗೆ ನಾವು ಹೋದ್ರೆ ಅಕ್ಕ ಮೇಲಾದ ಮಂತ್ರಿ ಕೊಲೆಯಾಗಿ ಹೊರಕೊಡಿದ್ರೆ ಏನ್ ಮಾಡೋದು? ನಡೆಬಾರದು ಅಂತ ಹೇಳ್ತಾರೆ, ಹೌದು. ಬರಬಾರ್ದು ಅಂತ ಹೇಳ್ತಾರೆ. ಮತ್ತೆ ಮಾಡಬಾರ್ದು.
ಹೌದು ಬಡಿಯ ಮಾತಾಡಲೇಬೇಕು. ನೀವಾಗಿ ಹೋಗಿ ಮಾತಾಡಿದ್ರೆ ಅದು ನಿಮ್ಮ ಯೋಗ್ಯತೆಗೆ ಕುಂದಲ್ವೇ ಒಡೆಯ? ಹೌದು ಹೌದೌದು. ನಾನು ಸರಿ ಒಡೆಯ ಅಂದ್ರೆ ನಾನು ನೀವಾಗಿ ಹೋಗಿ ಹೇಳುತ್ತೀಗ ಮಾತಾಡಬೇಕು. ನಮೋ ನಮಃ. ಇದು ನನ್ನ ಮಹಾಯೋಗತ್ವ. ನಾನು ಕೀಚಕನಾಗಿ ಹೋಗಿ ಅವಳನ್ನು ನನ್ನ ಒಡೆಯನಿಗೆ ಒಲಿಯುವಂತೆ ಮಾಡಬೇಕು. ಗೊತ್ತಾಯ್ತು ಮಾತಾಡಬಾರ್ದೇನೆ. ಯಾಕೆ ನನ್ನನ್ನು ಈ ರೀತಿಯಾಗಿ ನೋಡ್ತಾ ಇದ್ದೀಯ? ಮಾತಾಡು ಸೈರಂದ್ರಿ, ಮಾತಾಡಿ. ಹಾಗಾದ್ರೆ ಇವಳಿಗೆ ನಾನು ಯಾರೆಂಬುದು ಗೊತ್ತಾಗದೆ ಹೋಯಿತು. ಓ ಸೈರಂದ್ರಿ, ಗೊತ್ತಾಯ್ತಂತೇಳು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು, ಗೊತ್ತಿತ್ತು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಾಗಿಲ್ಲ ಗೊತ್ತಾದ್ರೆ ನೀನಂಗೆ ಹೇಳು, ಗೊತ್ತಾದ್ರೆ ನಾನು ಹೇಳ್ತೆ, ನಿಂಗೂ ಗೊತ್ತಾಗ್ತದೆ, ನಂಗೂ ಗೊತ್ತಾಗ್ತದೆ, ಅವರಿಗೂ ಗೊತ್ತಾಗ್ತದೆ, ಇವರಿಗೂ ಗೊತ್ತಾಗ್ತದೆ, ಯಾರಿಗೂ ಗೊತ್ತಾಗ್ತದೆ ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಿರೋದನ್ನ ಗೊತ್ತು ಮಾಡ್ಕೊಂಡು ಗೊತ್ತಿರುವಾಗ ಗೊತ್ತಿದ್ದ ಕೇಳಿದ್ರೆ ಗೊತ್ತಿರೋದಕ್ಕೆ ಗೊತ್ತಾದ್ರೆ ನೀನಂಗೆ ಹೇಳು, ಗೊತ್ತಾದ್ರೆ ನಾನು ಹೇಳ್ತೆ, ನಂಗೂ ಗೊತ್ತಾಗ್ತದೆ, ಅವರಿಗೂ ಗೊತ್ತಾಗ್ತದೆ, ಇವರಿಗೂ ಗೊತ್ತಾಗ್ತದೆ, ಯಾರಿಗೂ ಗೊತ್ತಾಗ್ತದೆ, ಗೊತ್ತಾಗ್ತದೆ ಕೇಳಿದ್ರು ಗೊತ್ತಿರೋದು ಗೊತ್ತಾಗಲ್ಲ. ಗೊತ್ತಾಯ್ತಾ? ಇದಕ್ಕೂ ಪ್ರತಿಕ್ರಿಯೆ ಸೇರು ನಿನ್ನನ್ನು ಕಂಡಾಗ ಅದೆಷ್ಟು ರೀತಿಯ ಭಾವನೆಗಳು ನಾನು ಮಾಡಿದಲ್ಲಿ ಗೊತ್ತಾಗುತ್ತೆ. ಅಭಿಮಾನಿಗಳ ಹೃದಯದಲ್ಲಿ ಕೀಚಕ ಎನ್ನುವುದಾಗಿ ಬೆಗಳತಿಗೆ ಪಾತ್ರನಾದವರು ನಾನು. ಸೇರಿ ನನ್ನನ್ನು ಮಾತಾಡೆಯ ಅದನ್ನು ಕೋಮಲವಾದ ಸ್ವರದಿಂದ ನನ್ನನ್ನು ಒಮ್ಮೆ ರಮಣ ಎಂದು ಕರೆದೆಯ ಸೇರು. ಇದಕ್ಕೂ ಪ್ರತಿಕ್ರಿಯೆ ಮಾತಾಡ್ತಾರೆ. ಪ್ರಪಂಚದಲ್ಲ ಇನ್ನೊಂದು ಕೀಚಕ ಪ್ರೀತಿಸಿದಷ್ಟು ಯಾವ ಲಕ್ಷ್ಮಿ ಪ್ರೀತಿಸಿಲ್ಲ. ಒಮ್ಮೆ ನನ್ನನ್ನು ನೋಡು, ಒಮ್ಮೆ ನನ್ನನ್ನು ಮಾತಾಡು ಮಾತಾಡು. ಇದಕ್ಕೂ ಪ್ರತಿಕ್ರಿಯೆ. ಹೆಣ್ಣಾದವಳನ್ನು ಹೊಗಳಿದ ಕ್ಷಣ ಅವಳು ನಮ್ಮವಳಾಗುವ ಎಲ್ಲ ಲಕ್ಷಣಗಳಿರ್ತದೆ. ಹಾಗಾಗಿ ಒಮ್ಮೆ ಇವಳನ್ನು ಹೊಗಳಿ ನೋಡ್ತೇನೆ, ಆಗಲಾದರೂ ಇವಳು ಒಲಿಯಬೇಕು. ಓ ಸುರಸುಂದರಾಂಗಿಯೇ, ನಿನ್ನನ್ನು ವರ್ಣಿಸಲು ನನ್ನ ಈ ಶೋಧ ಭಂಡಾರದಲ್ಲಿ ಇದಕ್ಕಿಂತ ಮಧುರವಾದಂತಹ ಮಾತುಗಳನ್ನು ನನ್ನ ಮಾತಿಗೊಂದು ಪ್ರತ್ಯೇಕ. ನೀನು ವಿಧಾತನ ವಿನೂತನ ಶಿಲ್ಪ, ಮಾರ ಮನ್ಮಥನು ಬಿಟ್ಟ ಹೂಬಾಣದಂತೆ ಒಮ್ಮಿನೊಮ್ಮೆಲೆ ನನ್ನ ಎದುರಿಗೆ ಬಂದು ನಿಂತೆ. ಮನುಮುನಿಗಳ ದೈವವನ್ನೇ ಬೆರಗೊಳಿಸುವಲ್ಲ ಇಡಿನ ರೂಪ, ಚಪಲತೆಯನ್ನು ಚಿಗುರಿಸಬಲ್ಲ ಇಡಿನ ಚೆಲುವು, ಹೆಜ್ಜೆಗೆ ಮುಖರಿಸಿ ಬಿಡುವಂತ ನಿನ್ನ ಮನೋಹರ ರೂಪ, ನಿನ್ನ ನಗುವಂತ ಬೆಳಕಿನ ಮಟ್ಟ ಮಲ್ಲಿಗೆ ಬಿಟ್ಟೆ. ಹರ ಹಿರಣ್ಯ ಗರ್ಭರ ಅರಸಿರಿಗಿದ್ದಲ ನೂರು ಮಿಗಿಲಾದ ಈಡಿನ ಚೆಲುವು, ನಿನ್ನನ್ನು ಕಂಡಾಗ ಮಾರ ಮನ್ಮಥನ ಅರವಿಂದ ಅಕ್ಷತ ಚೂತನ ಅವಲಕ ನಿಲೋತ್ಪಲ ಎನ್ನುವಂತ ಪಂಚ ಶರಗಳನ್ನು ಒಮ್ಮೆ ನಮ್ಮನ್ನು ನನ್ನ ಹೃದಯದ ನಾಡಕ್ಕೆ ಮುಟ್ಟುತ್ತಾ ಇದ್ದಾನೆ. ಸರೋವರದ ಅಂಚಿನಲ್ಲಿ ಕಟ್ಟಿಗೆ ಕೊಡವನ್ನು ಹಿಡಿದು ಧರ್ಮಿಚ್ಚೋಪಲ್ಲಿ ಬಂದಂತ ಚೆಲುವೆ, ಅನಿನ ಹಾವವನ್ನು ಬಾಬುವನ್ನು ಅವರ್ಣನೀಯ ಅವತ್ಮನೀಯ, ಅನಿನ ಬಳಕ ಕಂಡ, ಅನಿನ ಬಲಗುಂದ ಶಂಕರದೀಪ ಕಂಡ, ಕಾಮನ ಬಿಲ್ಲಂದ ಇಬ್ಬಾಗ ಮಾಡಿಕೊಂಡ ಬುದ್ಧುಗಳು, ಜಯಂತಿಗಳೇ ತುಂಬಿರುವಂತ ಕೆಂಪುಟಿ, ಸೊಪ್ಪಿಗೆ ಮುಗಿಲಂತಿರುವ ನಾಸಿಕ, ಹುಣ್ಣಿಮೆ ಚಂದ್ರನಂತೆ ಶೋಭಿಸುತ್ತಿರುವಂತ ಮುಖಾರವಿಂದ, ಇನಿನ ರೂಪವನ್ನು ಲಾವಣವನ್ನು ಪಗಳಲು ಆದಿಶೇಷರಿಂದ ಸಹಸ್ರ ನಾಲಿಗೆ ಮಾತುತ್ತೆ. ಸರೋವರದ ಅಂಚಿನಲ್ಲಿ ಕಚ್ಚಿನ ಕೊಡವನ್ನು ಹಿಡಿದು ಧರ್ಮಿಚ್ಚೋಪಲ್ಲಿ ಬಂದಂತ ಚೆಲುವೆ, ಅನಿನ ಹಾವವನ್ನು ಬಾಬುವನ್ನು ಅವರ್ಣನೀಯ ಅವತ್ಮನೀಯ, ನಿನ್ನನ್ನು ಕಂಡಾಗ ಶಂಕರ ಶಿವಶಂಕರ ಈಶ್ವರ ಕರಮೇಲೆ ಯಾವುದಕ್ಕೂ ಇವತ್ತು ಪ್ರತಿಕ್ರಿಯೆ ಏನಾದರೂ ಮಾಡಿ ಬಳಸಿಕೊಳ್ಳಬೇಕು. ಅವಳ ಕಾಲಿಗೆ ಬಿದ್ದಾದರೂ ಅವಳನ್ನು ಬಳಸಿಕೊಳ್ತೇನೆ ನೋಡುವ. ಏನು ಹೇಳಿದ್ಯಾ? ನಾನು ಯಾರು? ನಾವು ಗಂಡು. ಮೊದಲು ಅವಳನ್ನು ಹೊಗಳಿದ್ದೆಲ್ಲ ಕೀಚಕನಾಗಿ, ಮನೆಯಲ್ಲಿ ಅವಳಿಗೆ ಕಾಲಿಗೆ ಬಿದ್ದದ್ದು ಕೀಚಕನಾಗಲ್ಲ, ವಿಜಯನಾಗಿಯೇ ಕಾಲಿಗೆ ಬಿಡ್ಬೋದಲ್ಲ. ಆದ್ರೆ ನನ್ನ ಪ್ರಯತ್ನವೆಲ್ಲ ವಿಫಲವಾಗಿ ಹೋಗ್ಕೊಡಿ. ಒಂದು ಪ್ರಯತ್ನ ಹಾಳಾಗಿದೆ. ಸರಿ, ಯೋಚನೆ ಮಾಡಬೇಡಿ. ಈಗ ನಾನಿದ್ದೇನೆ. ಸರಿ, ಇದು ಆ ಕಡೆ ಅಗತ್ಯ ಸರಿ ಇನ್ನು ನಾನು ಎಲ್ಲ ಮೋಹವಿಕ್ಕವೇ ಇದು ಬೀಗಿ ನಪ್ಪಿ ತುಂಬಿಸುವುದು. ಯಾಕೆ Yogi,
ಅಯ್ಯ ಕೀಚಕ, ವಿರಾಟ ರಾಯನಿಗೆ ನೀನು ಬಾಬು, ಚಟ್ಟಿಗಳಲ್ಲಿ ನೀನು ಅಗ್ರಗಣ್ಯ. ಅಂತಹ ನೀನು ಮದುವೆಯಾಗುವುದಕ್ಕೆ ಬಯಸಿದರೆ ಸೌಂದರ್ಯವತಿ ಕನ್ಯೆಯರಿಗೆ ಏನು ಬರವಿಲ್ಲ. ಹೋಗಿ ಹೋಗಿ ಮದುವೆಯಾಗುತ್ತಾ ಕನ್ಯೆಯಾಗುತ್ತಾ ನನ್ನನ್ನು ಬಯಸ್ತಾ ಇತ್ತು. ಪರ ಸತಿಯನ್ನ ಬಯಸುವುದು, ಸುಖವೆಳೆಸುವುದು ನರಕದ ಬಾಗಿಲನ್ನ ತಟ್ಟಿದಂತೆ ಸರಿ. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನ ತಲೆಗೆ ಬರಬೇಡ, ಬರಬೇಡ. ಬಹುಶಃ ನನ್ನ ವಿಚಾರಗಳಿಗೆ ಅರಿಯಲು ನಾನು ಇಲ್ಲಿಯವಳಲ್ಲ, ನಾನು ಮೇಲವರದವಳು ಅಂದ್ರೆ ಗಂಧದ ಕಣ್ಣೆ. ನಿನ್ನ ಅಕ್ಕನಿಗೆ ನನ್ನ ವಿಚಾರ ಸರಿಯಾಗಿ ಹೇಳಿದ್ದಿಲ್ಲ. ನನಗೆ 5 ಮಂದಿ ಗಂಡಂದಿರು. ಬಲಾಢ್ಯರು ಎಲ್ಲಿಯಾದರೂ ಅವರಿಗೆ ವಿಚಾರ ಗೊತ್ತಾಯಿತು ಅಂತ ಆದ್ರೆ ನಿನ್ನನ್ನ ಹೀಗೆ ಬಿಡುವುದಿಲ್ಲ. ನಿನ್ನ ಅಂತ್ಯವನ್ನು ನೀನೇ ತಂದುಕೊಂಡ ಹಾಗಾಗುತ್ತದೆ. ಬೇಡ ಹೇಳ್ತೀನಿ. ಹೋಗಿ ನನ್ನನ್ನೇ ಸೇರಿಯಲ್ಲಿ ಎನ್ನುವುದಾಗಿ ಒಪ್ಪಿಕೊಂಡು ನನ್ನ ತುಟಿಗೆ ಮುತ್ತುಕೊಳ್ಳಿಕ್ಕೆ ಬಂದಿದೆ.
ಏನೊಂದು ಘಟನೆಯೇ ಆಯಿತು ಗೊತ್ತಾಯ್ತು ನನಗೆ. ನಿನ್ನೆಯ ದಿನ ಸೈರೇಂದ್ರನ ನೋಡಿ ಹೊರಳಾಟ ಆಡಿದವು ನೀನು. ಅದೇ ಗೊತ್ತಾದರೆ ಏನಾಯ್ತು ಗೊತ್ತಾ? ಅವನು ಕಲಿತ ಪರಿಣಾಮ ಏನಾಯ್ತು ಗೊತ್ತಾ? ಅವಳನ್ನು ತಿರುಕುವುದಕ್ಕೆ ಹೋದಂತಾದ್ರೆ ಏನಾಯ್ತು ಅಂತ ಪರಿಣಾಮ? ಕುಲವ ಕೆಡಿಸಿದೆ ನೀನು. ದಾರಿಯಲ್ಲಿ ಹೋಗುವಂತ ಮಾರಿಯನ್ನ ಮನೆಗೆ ಬಂದ್ರೆ ಆ ಮನೆಯ ಪರಿಸ್ಥಿತಿ ಏನಾಗ್ತದೆ ಹೇಳು. ನಿನ್ನ ಸಾವನ್ನ ನೀನೇ ತಂದುಕೊಂಡಾಗಾಯ್ತು. ನಾನು ಮೊದಲೇ ಎಚ್ಚರಿಸಿದ್ದೇನೆ, ಅವಳ ತಟ್ಟೆಗೆ ನೀವು ಹೋಗಬೇಡ. 5 ಪತಿಗಳು ಇದ್ದಾರೆ. ಅತಿ ಬಲಾಢ್ಯವಿರುವ ಕಾರಣಕ್ಕಾಗಿ ಸಾರಿ ಹೇಳಿದ್ರು ನಿನ್ನ ಗಮನ ನಿನ್ನ ಮನಸ್ಸು ಆಕಳಿತ ಹೇಳಿದ್ರೆ ನೀನು ಮಾಡಿದ ಮಗನೇ. ತಮ್ಮ ಒಂದು ವಿಷಯ ಹೇಳ್ತೇನೆ, ಅವಳನ್ನ ಮರೆತು ಬಿಡು. ಅವಳಿಗಿಂತಲೂ 3 ಮನೆ ಚೆಲುವೆಯನ್ನು ಮದುವೆ ಮಾಡ್ತೇನೆ ತಮ್ಮ ನಾನು ನಿನಗೆ. ಹೇಗೆ ನಾನು ಸತ್ತ ಮೇಲೆ ನನ್ನ ಹೆಣಕ್ಕೆ ಭಾಷೆಗೆ ಕಟ್ಟು ಮದುವೆ ಮಾಡಿಸ. ಯಾಕಂದ್ರೆ ಒಬ್ಬಳ ಮೇಲೆ ಮನಸ್ಸು ಮತ್ತೊಬ್ಬಳ ಮದುವೆ ಮಾಡಿಸಿ ಹೆಣಕ್ಕೆ ಮದುವೆ ಮಾಡಿಸ ಎಲ್ಲ ಹೋಳಕ್ಕೆ ನೋಡ್ತಾ ಸಾಯ್ತೇನೆ. ಇನ್ನೊಮ್ಮೆ ಅಂತ ಮಾತನ್ನು ಹೇಳಬಾರದು ಹೇಳಬಹುದು. ನೀನು ಸ್ವತಂತ್ರ ಆದರೆ ನಾನು ಯಾರಿಗೋಸ್ಕರವಾಗಿರಲಿ ಹೇಳು. ನೀನು ನನ್ನ ಉಸಿರು ಹೆಚ್ಚೇನು ಈ ನಾಡ ಸಾಮ್ರಾಜ್ಯ ಆಗೋದಕ್ಕೆ ಮೂಲ ಕಾರಣ ನೀನೇ ಆಗಿದ್ದೀಯ. ನಿನ್ನನ್ನು ಬಿಟ್ಟು ನಾನು ಬದುಕುತ್ತೇನೆ ತಿಳಿದುಕೊಂಡೆಯ. ನೀನು ಜೀವಂತವಾಗಿರಬೇಕು, ನನ್ನ ಕಣ್ಣಲ್ಲಿಗೆ ಇರಬೇಕು. ಆದರೆ ಯಾವ ಕಾರಣಕ್ಕೂ ನೀನು ಶೋಕಿಸಿದ ದುಃಖ ಮಾಡಬೇಡ. ಹಾಗಂತ ಅವಳನ್ನೇ ಮದುವೆ ಮಾಡ್ತೇನೆ ತಮ್ಮ ನಿನ್ನ ಮಂದಿರಕ್ಕೆ ನೀನು ಹೋಗು. ಭರವಸೆ ಮಾಡ್ತೇನೆ. ಅಕ್ಕಿನ ನಂಬಿಕೆ ಈ ವಿಷಯಕ್ಕೆ ಯಾರು ಭರವಸೆ ಬೇಕಂತಾದ್ರೆ ಹೌದಾ ನಂಬಿಯ ಅವಳನ್ನೇ ಮಂದಿರಕ್ಕೆ ಏನಾಗಿ ಹೋಯಿತು? ಅವಳಿಗೂ ನಾನು ಮಾತು ಕೊಟ್ಟಿದ್ದೇನೆ. ಯಾರಿಂದಲೂ ಯಾವ ಕಾರಣಕ್ಕಾಗೂ ನಿನ್ನ ಮಾನ ಹೋಗುವ ಪ್ರಸಂಗ ದಾರಿ ಮಾಡಿಕೊಳ್ಳುವುದಿಲ್ಲ. ನಿನ್ನ ಮಾನ ನನ್ನ ಕೈಯಲ್ಲಿ ಉಳಿಸಿಕೊಳ್ಳುತ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಈ ಕಡೆ ನನ್ನ ತಮ್ಮ ಹಠ ಮಾಡುತ್ತಾ ಇದ್ದಾಳೆ. ಅವಳಿಗೆ ಬೇಕು ಬೇಕು
ಏನು ತಾಯಿ ಕರೆದಿರಲ್ಲ? ಚೆನ್ನಾಗಿದ್ದೀಯಾ? ಯಾವ ತೊಂದರೆಯೂ ಇಲ್ಲ. ಏನು ತೊಂದರೆ ಇಲ್ವಲ್ಲ? ನೀನೇನು ಮಗುವೊಂದು ತಾಯಿಯ ಗರ್ಭದಲ್ಲಿ ಹೇಗೆ ದಿನ ಕಳೀತದೆ ಹಾ. ಅಂತೆಯೇ ನಿಮ್ಮ ಮನೆಯಲ್ಲಿ ನಾನು ದಿನ ಕಳೀತಾ ಇದ್ದೀನಿ. ಎಲ್ಲರೂ ಪ್ರೀತಿಯಿಂದ ನೋಡಿಕೊಳ್ತಾರಲ್ವಾ? ಖಂಡಿತವಾಗಿ ಯಾವ ಕೊರತೆಯೂ ಕಾಣಲ್ಲ. ಆದರೆ ಹಾ. ನೀನು ಆರೋಗ್ಯವಂತಲಾಗಿದ್ದೀಯ, ನನ್ನ ಆರೋಗ್ಯವೇ ಹದಗೆಟ್ಟು ಹೋಗಿಯಲ್ಲ. ಏನಾಗಿದೆ ತಾಯಿ? ಯಾಕೋ ಏನು ಹಾ. ತಲೆ ನೋಯ್ತಾ ಇದೆ. ವೈದ್ಯರಿಗೆ ತೋರಿಸಬಾರದು. ವೈದ್ಯರಿಗೆ ತೋರಿಸುತ್ತ ರೋಗ ಅಲ್ಲವೇ ಅಲ್ಲ. ಮತ್ತೆ ಸ್ವಲ್ಪ ಮಧು ಸೇವನೆ ಮಾಡಿದಂತಾದ್ರೆ ಸ್ತ್ರೀಯಾದ ನೀವು ಒಂದು ಸೇವನೆ ಮಾಡ್ತೀರಿ, ಮಾಡಬಾರ್ದಂತಲ್ಲ, ಹಾ. ಕೆಲಸ ಮಾಡುವ ಬರ್ತದೆ. ಅಭ್ಯಾಸ ಮಾಡಿಕೊಂಡಿದ್ದೀರಿ. ಹೌದು, ಸರಿ. ಹಾಗಂತ ಹಾ. ಆ ಮಧು ಸೇವನೆ ಮಾಡಬೇಕಂದ್ರೆ ನಮ್ಮ ಮನೆಯಲ್ಲಿ ಇಲ್ಲವೇ ಇಲ್ಲ. ಹೌದೇ? ಹಾ. ಅದೆಲ್ಲಿ ಇರುವುದು? ಅದು ನನ್ನ ತಮ್ಮನ ಮನೆಯಲ್ಲಿ ಉಂಟು. ಹೋಗಿಯಲ್ಲಿ ತಗೊಂಡು ಬರ್ಬೋದಲ್ಲ? ನಾನು ಹೋದ ಸರಿಯಾಗುವುದಿಲ್ಲ. ಹಾ. ಹೋಗಲಿಕ್ಕೆ ಜನ ಇಲ್ಲವೇ? ಇದ್ದಾರಲ್ಲ? ಹೌದಲ್ಲ, ಅಲ್ಲ, ಹಾ. ನಿನ್ನಿಂದಲೇ ಆಗಬೇಕು. ಈ ಕ್ಷಣದಲ್ಲೇ ಹಾ. ನನ್ನ ತಮ್ಮನ ಮಂದಿರಕ್ಕೆ ಹೋಗಿ ಹಾ. ಆದಷ್ಟು ಬೇಗ ಮಧು ಸೇವನೆ ತೆಗೆದುಕೊಂಡು ನಿಮ್ಮ ಬರ್ತೀನಿ. ತಮ್ಮನ ಮನೆಗೆ ನಾನು ಹೋಗಬೇಕೇ ತಾಯಿ? ನಿಮ್ಮ ಮನೆಗೆ ಬಂದು ಇಷ್ಟು ದಿನಗಳಾದರೂ ಸಹ ಯಾವುದೇ ಕೆಲಸವನ್ನು ನೀವು ಹೇಳಿದವರಲ್ಲ. ನಾನೇ ತಿಳಿದು ಮಾಡುತ್ತಾ ಇದ್ದವಳು. ಇವತ್ತು ಏನೋ ಕೆಲಸ ಹೇಳ್ತೀರಿ ಎನ್ನುವ ಹಾಗೆ ಮೈಯೆಲ್ಲ ಕಿವಿಯಾಡಿಸಿಕೊಂಡು ಕೇಳಿದರೆ, ಹೋಗು ನನ್ನ ತಮ್ಮನ ಮನೆಗೆ, ಅಲ್ಲಿ ಮದುವೆ ದೇಹವನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾ ಇದ್ದೀರಿ. ತಾಯಿ, ನನ್ನಿಂದ ಸಾಧ್ಯವಿಲ್ಲವೋ? ನನ್ನಿಂದ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಯಾಕೆ ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ತಮ್ಮ ಒಳ್ಳೆಯವನಲ್ಲ ತಾಯಿ. ತಮ್ಮ ಒಳ್ಳೆಯ